ಸಿದ್ದರಾಮಯ್ಯ ಡಿಕೆಶಿ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಕರ್ನಾಟಕದಲ್ಲಿ ಇವರು ಅಂತ್ಯ ಕಾಣ್ತಾರೆ ಅಂತ ಗುಡುಗಿದ್ದಾರೆ. ಸಣ್ಣ ಧ್ವನಿಯಲ್ಲ, ದೊಡ್ಡ ಧ್ವನಿಯಲ್ಲಿ. ದೇವೇಗೌಡರ ಸಣ್ಣ ಧ್ವನಿಯಲ್ಲ, ಇದು ಗರ್ಜನೆ, ಗೌಡರ ಗರ್ಜನೆ, ಇದು ದೊಡ್ಡ ಗೌಡರ ಗರ್ಜನೆ. ಕಾಂಗ್ರೆಸ್ ಜೋಡೆತ್ತು ವಿರುದ್ಧ ದೊಡ್ಡ ಗೌಡರು ಗುಡುಗಿದ್ದಾರೆ. ದೇವೇಗೌಡರ ಶಾಪವನ್ನ ಆಶೀರ್ವಾದ ಅಂತ ಸ್ವೀಕರಿಸ್ತೇನೆ. ಹಳೆ ಗುರುವಿಗೆ ಸಿಎಂ ಸಿದ್ದರಾಮಯ್ಯ ತಿರುಮಂತ್ರ ಹಾಕಿದ್ದಾರೆ. ದೇವೇಗೌಡರ ಹೇಳಿಕೆ ನಮಗೆ ಸ್ಫೂರ್ತಿ ಅಂತ ಡಿಕೆ ಶಿವಕುಮಾರ್, ಎಚ್ಡಿಡಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ನಮ್ಮ ಸಾಧನೆ ಸಹಿಸಲಾಗ್ತಾ ಇಲ್ಲ, ಅದಕ್ಕೆ ಈ ರೀತಿ ಮಾತನಾಡ್ತಾ ಇದ್ದಾರೆ. ಗೌಡರ ಪಂಚ್ಗೆ ಶಾಪದ ಬಣ್ಣ, ವರದ ಮಾತಿನ ಪ್ರತಿರೋಧವನ್ನ ಹಾಕಿದ್ದಾರೆ. ಗೌಡರು ಲೋಕಸಭೆಯಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸೋದಕ್ಕೆ ಹಾಗಾದರೆ ಶಪಥ ಮಾಡಿದ್ರ, ಪಣ ತೊಟ್ಟರ ದೇವೇಗೌಡರು. ಈಗಾಗಲೇ ಎನ್ಡಿಎ ಜೊತೆಗೆ ಸೇರ್ಕೊಂಡಿದ್ದಾರೆ. ಎನ್ಡಿಎ ಜೊತೆಗೂಡಿ ಕಾಂಗ್ರೆಸ್ ಅನ್ನ ಕರ್ನಾಟಕದಲ್ಲಿ ನಿರ್ನಾಮ ಮಾಡೋದಕ್ಕೆ, ಅಂತ್ಯ ಕಾಣಿಸೋದಕ್ಕೆ ಮುಂದಾದ್ರ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಂದಲೇ ಕಾಂಗ್ರೆಸ್ ಅಂತ್ಯ ಆಗತ್ತೆ ಅಂತ ಹೇಳಿದ್ರು. ಭವಿಷ್ಯ ನುಡಿದಿದ್ದಾರೆ ದೊಡ್ಡಗೌಡರು. ಲೋಕ ರಣಕಣದಲ್ಲಿ ದೊಡ್ಡಗೌಡರ ಹೊಸ ತಂತ್ರ ಏನ್ ಹಾಗಾದ್ರೆ? ಶಪಥ ಮಾಡೇ ಬಿಟ್ರ ದೇವೇಗೌಡರು. ರಾಜಕೀಯ ತಂತ್ರ ರಣತಂತ್ರ ಹೂಡುವಂತಹ ದೇವೇಗೌಡರು ಶಪಥ ಮಾಡೇ ಬಿಟ್ರ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಇದೀಗ ಶುರುವಾಗಿದೆ. ಸಿದ್ದರಾಮಯ್ಯ ಡಿಕೆಶಿ ಬಗ್ಗೆ ಎಚ್ಡಿಡಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಕರ್ನಾಟಕದಲ್ಲಿ ಇವರಿಬ್ಬರಿಂದಲೇ ಕಾಂಗ್ರೆಸ್ ನಿರ್ನಾಮ ಆಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ನೋಡಿ ಅಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇರಲಿ, ಹಿರಿಯರು ಕಿರಿಯರಿಗೆ ಆಶೀರ್ವಾದ ಮಾಡಬೇಕು, ಶಾಪ ಕೊಡಬಾರದು. ದಶಕಗಳ ಕಾಲ ಜಾತ್ಯತೀತತೆಯ ಕಿರೀಟ ಧರಿಸಿಕೊಂಡು ಬಂದಿದ್ದ ಗೌಡರು ಇಳಿಗಾಲದಲ್ಲಿ ಅದನ್ನು ಕೆಳಗಿಳಿಸಿ ಕೋಮುವಾದಿ ಕಿರೀಟವನ್ನು ಧರಿಸಿಕೊಳ್ಳಬೇಕಾಗಿ ಬಂದಿರುವುದರಿಂದ ನೊಂದು ಹತಾಶೆಯಿಂದ ಇಂಥ ಹೇಳಿಕೆ ನೀಡಿರಬಹುದೆಂಬುದು ಭಾವಿಸಿದ್ದೇನೆ. ತಾವು ಹೇಳಿದ್ದು ತಪ್ಪು ಅಂತ ಅವರಿಗೆ ಪ್ರಾಮಾಣಿಕವಾಗಿ ಅನಿಸುತ್ತೆ ಅಂತ ಹೇಳಿದ್ದಾರೆ. ದೇವೇಗೌಡರು ಏನು ಮಾತನಾಡಿದ್ರು, ಮತ್ತೆ ಡಿಕೆ ಶಿವಕುಮಾರ್ ಕೂಡ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅವರೇನು ಹೇಳಿದ್ರು ನೋಡೋಣ. ಐಎನ್ಡಿಐಎಗೆ ಸ್ವಲ್ಪ ಬರೋದಾದ್ರೆ, ಐಎನ್ಡಿಐಎಗೆ ಸ್ವಲ್ಪ ಬರೋದಾದ್ರೆ ನಥಿಂಗ್. ಇವತ್ತು ಹೇಳ್ತೀನಿ, ವಿ ಹ್ಯಾವ್ ಡಿಟರ್ಮಿನ್ಡ್ ಟು ಸೇ ದಟ್ ದಿಸ್ ಕಾಂಗ್ರೆಸ್ ಇನ್ ಕರ್ನಾಟಕ must be defeated and see that the era of Congress should be over under D.K. Shivakumar, under Siddaramaiah. INDIA ಸ್ವಲ್ಪ ಬರೋದಾದ್ರೆ ನಥಿಂಗ್. ಇವತ್ತು ಹೇಳ್ತೀನಿ, ವಿ ಹ್ಯಾವ್ ಡಿಟರ್ಮಿನ್ಡ್ ಟು ಸೇ ದಟ್ ದಿಸ್ ಕಾಂಗ್ರೆಸ್ in Karnataka must be defeated and see that the era of Congress should be over under D.K. Shivakumar, under Siddaramaiah.